ಅದ್ಭುತವಾದಂಥ ಸಿನಿಮಾ. ನಾವು 3-4 ದಿವಸ ಆಯಿತು ಇದನ್ನು ಇವತ್ತು ನೋಡೋಣ ಅಂದ್ಕೊಂಡಿದ್ವಿ. ತುಂಬ ಅದ್ಭುತವಾದಂಥ ದೃಶ್ಯಾವಳಿಗಳು. ಆಮೇಲೆ ನಾನೊಬ್ಬ ಪೊಲೀಸ್ ಮನ್ ಆಗಿದ್ದು ಈ ಥರ ಹಲವಾರು ಕಥೆಗಳನ್ನ ಮತ್ತು ಹಲವಾರು ಕೇಸ್ಗಳು ಮಾಡುವಂಥ ಸಮಯದಲ್ಲಿ ಏನಾಗ್ತಾಯಿತ್ತು ಅಂದರೆ ಅದರದ್ದೇ ಆದಂಥ ಒಂದು ಮಜಾ, ಪತ್ತೆ ಮಾಡುವಂಥ ಒಂದು ಆ ಜೋಶ್ ಏನಿರ್ತದಲ್ಲ ಅದೇ ಥರ ಆದಂಥ ಸಿನಿಮಾ ಇದು. ಇದರಲ್ಲಿ ನಾನು ಎಲ್ಲ ಪಾತ್ರಗಳನ್ನ ರೀಡ್ ಮಾಡ್ತಾಯಿದ್ದೆ. ಭಾಳ ಅದ್ಭುತವಾಗಿದೆ ರೀಡ್ ಮಾಡೋದಕ್ಕೆ. ಪಾತ್ರಗಳು ರೀಡ್ ಮಾಡ್ತಾ ಇರುವಂಥ ಸಮಯದಲ್ಲಿ ಏನಾಗ್ತು, ನಾನು 2-3 ಪಾತ್ರಗಳನ್ನ ರೀಡ್ ಮಾಡೋಕ್ಕಾಗಿಲ್ಲ. ಆ್ಯಸ್ ನಾನೊಬ್ಬ ಪ್ರೊಫೆಷನಲ್ ಇನ್ವೆಸ್ಟಿಗೇಷನ್ ಆಗಿದ್ರೂ ಸಹ ಕೊನೆಯವರೆಗೂ ನಾನು ರೀಡ್ ಮಾಡೋಕ್ಕಾಗಿಲ್ಲ. ಮತ್ತು ಒಂದು ಕ್ಯಾರೆಕ್ಟರ್ ಬಗ್ಗೆ ನನಗೂ ಒಂದು ಸಾರಿ ಎದ್ದು ಹೊಡೆದ್ಬಿಡೋಣ ಅಂತ ಅನ್ನಿಸ್ತು. ಅಷ್ಟು ಚೆನ್ನಾಗಿ ಅವರು ನಿರ್ವಹಣೆ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಅದ್ಭುತವಾದಂಥ ಒಂದು ಜಾಗನ ಚೂಸ್ ಮಾಡ್ಕೊಂಡಿದ್ದಾರೆ. ಅದನ್ನು ನೋಡೋದೇ ಒಂದು ಮಜಾ. ಯಾಕೆಂದರೆ ಬೇರೆ ಕಡೆ ಎಲ್ಲ ಬರೀ ಅದು ಇದು ಸುಟ್ಟೋಗಿರೋದು, ಒಣಗೋಗಿರೋದು ಎಲ್ಲ ಏನೂ ಇಲ್ಲದೆ ಇರುವಂಥ ಸಮಯದಲ್ಲಿ ಇದು ಅದ್ಭುತವಾದಂಥ ಜಾಗ ಹುಡುಕಿ, ಅದ್ಭುತವಾದಂಥ ಕಥೆ ಕಟ್ಟಿ, ಅದ್ರ ತಕ್ಕಂಥ ಪಂದದಾರಿಗಳನ್ನ ನಿರ್ವಹಿಸಿ ಮಾಡಿರತಕ್ಕಂಥ ಪೀಟರ್ ಲೆಕ್ಕದಲ್ಲಿ ಈ ವರ್ಷದ ಅದ್ಭುತವಾದಂಥ ಸಿನಿಮಾ. ಥ್ಯಾಂಕ್ ಯು. ಎಲ್ಲ ಬಂದು ಥಿಯೇಟ್ರಿಗೆ ನೋಡಿ ಈ ಪೀಟರ್ನ ಗೆಲ್ಲಿಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಹಾಯ್, ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ಪೀಟರ್ ನೋಡ್ಕೊಂಬಂದ್ವಿ. ನನ್ನ ಫ್ರೆಂಡ್ಸ್ ಸುಮಾರು ಜನ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗಂತ ನಾನು ಬೇರೆ ರೀತಿ ಹೇಳ್ತಿಲ್ಲ. ಸಿನಿಮಾ ಮಾತ್ರ ತುಂಬ ಚೆನ್ನಾಗಿದೆ. ಇದು ನಿಮಗೆ 2 hours ಹೇಗೆ ಅಂದರೆ ಒಂದೊಂದು ಮೂಮೆಂಟಲ್ಲಿ ಒಂದೊಂದು ಸ್ಪೇಸ್ ಕೊಡ್ತಾ ಹೋಗುತ್ತೆ. ನೀವು ಫಸ್ಟು ಫುಲ್ ಸೀಟಲ್ಲಿ ಕೂರ್ತಿರ್ತೀರ, ನೆಕ್ಸ್ಟ್ ಹಾಫ್ ಸೀಟಿಗೆ ಬರ್ತೀರ, ಸಿನಿಮಾ ಎಂಡಲ್ಲಿ ಕಂಪ್ಲೀಟ್ಲಿ ಸೀಟ್ ಎಡ್ಜಲ್ಲೇ ಕೂರ್ತೀರ. ಅಷ್ಟು ಸಿನಿಮಾ ನೀಟಾಗಿ ಮಾಡಿದ್ದಾರೆ. ಕಂಟೆಂಟ್ ಆಗಿರ್ಬೋದು, ಪ್ರತಿಯೊಂದು ಪಾತ್ರಗಳು ತುಂಬ ಕಾಡ್ತವೆ. ಕೆಲವೊಂದು ನಮ್ಮ ಬದುಕಲ್ಲಿ ಒಂದಿಷ್ಟು ನಡೆದಿರುತ್ತೆ, ಆ ಒಂದು ವಿಷಯಗಳು ಕಾಡುತ್ತೆ. ಪಾತ್ರಗಳು ಅಷ್ಟು ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಡೈರೆಕ್ಟ್ರು. ಎಲ್ಲರೂ ಈ ಸಿನಿಮಾನ ಥಿಯೇಟ್ರ್ ಬಂದು ನೋಡಿ. ಯಾಕಂದರೆ ಈ ಥರದ ಥ್ರಿಲ್ ಎಲಿಮೆಂಟ್ಸ್ ಆಗಿರ್ಬೋದು, ಈ ಥರದ್ದು ಹೊಸ ಹೊಸ ಪಾತ್ರಗಳು ಅತಿ ಕಡಿಮೆ ಸಿಗೋದು. ಅಷ್ಟು ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಡೈರೆಕ್ಟ್ರು ಸುಕೇಶ್ ಶೆಟ್ಟಿ ಅವರು. ಎಂಟೈರ್ ತಂಡಕ್ಕೆ ಒಳ್ಳೆಯದಾಗಲಿ. ಪೀಟರ್ಗೆ ಆಲ್ ದಿ ಬೆಸ್ಟ್. ಜೊತೆಗೆ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಫ್ಯಾಮಿಲಿ ಜೊತೆ ಕೂತು ನೋಡುವಂಥ ಸಿನಿಮಾ. ನಿಮಗೆ ಬೇರೆ ಥರ ವಲ್ಗರ್ ಆಗಲಿ ಮತ್ತೊಂದು ಯಾವ ರೀತಿ ಇಲ್ಲ. ಫ್ಯಾಮಿಲಿ ಕೂತು ನೋಡುವಂಥ ಸಿನಿಮಾ. ಥಿಯೇಟ್ರಿಗೆ ಬಂದು ಸಿನಿಮಾ ನಿಜವಾಗ್ಲೂ ಭಾಳ ಚೆನ್ನಾಗಿದೆ. ನನಗೆ ಭಾಳ ಇಷ್ಟ ಆಯಿತು ಸಿನಿಮಾ. ಡೈರೆಕ್ಟರ್ ಸುಕೇಶ್ ಶೆಟ್ಟಿ ಪ್ಲೆಸೆಂಟಾಗಿ ಸ್ಟಾರ್ಟ್ ಮಾಡಿ ಆಮೇಲೆ ಕ್ಯೂರಿಯಾಸಿಟಿ ಹುಟ್ಟಿಸಿ ಹಾಗೆ ಥ್ರಿಲ್ಲಿಂಗಾಗಿ ಎಂಡ್ ಮಾಡಿದ್ದಾರೆ. ಜೊತೆ ಎಕ್ಸಲೆಂಟ್ ಆಗಿದೆ. ಸ್ಕ್ರೀನ್ ಪ್ಲೇ ಅಂತೂ ಅದ್ಭುತ. ಆಮೇಲೆ ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟ್ರು, ಒಂದೊಂದು ಕ್ಯಾರೆಕ್ಟ್ರು, ಹೀರೋಯಿನ್ನು, ಆಮೇಲೆ ರಾಧಾ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಜೆಸ್ಸಿ ಅನ್ನೋ ಒಂದು ಕ್ಯಾರೆಕ್ಟರ್ ಬರುತ್ತೆ. ಎಕ್ಸಲೆಂಟ್. ನಾನು ನಿಜವೂ ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ ಹೆಸರುಗಳು ಹೇಳೋಣ ಅಂತ ಭಾಳ ಇಷ್ಟ ಆಗುತ್ತೆ. ತಾಯಿ ಕ್ಯಾರೆಕ್ಟರ್ ಮತ್ತು ದೊಡ್ಡ ಮಗನ ಕ್ಯಾರೆಕ್ಟರ್ ಎಲ್ಲನೂ ಅದ್ಭುತವಾಗಿದೆ. ನಿಜವಾಗ್ಲೂ ನಂಗೆ ಭಾಳ ಖುಷಿ ಆಯಿತು. ಯಾಕಂದರೆ ಒಂದೊಂದು ಕ್ಯಾರೆಕ್ಟ್ರೂ ಒಂದೊಂದು ಕತೆ ಹೇಳುತ್ತೆ ಸಿನಿಮಾದಲ್ಲಿ. ಸುಕೇಶ್ ಶೆಟ್ಟಿ ಸ್ಪೆಷಲ್ಲೇ ಸ್ಕ್ರೀನ್ ಪ್ಲೇ. ದೂರದರ್ಶನ ನೋಡಿದಾಗಲೂ ನಂಗೆ ಭಾಳ ಖುಷಿಯಾಗಿತ್ತು. ಇವಾಗ ಇದು ನೋಡಿದಾಗಲೂ ಭಾಳ ಖುಷಿ ಆಗ್ತದೆ. ಆಲ್ ದಿ ಬೆಸ್ಟ್ ಸುಕೇಶ್ ಶೆಟ್ಟಿ ಆ್ಯಂಡ್ ರಾಜೇಶ್ ಧ್ರುವ. ನಿಮಗೆ ಭಾಳ ಒಳ್ಳೆಯದಾಗಲಿ. ಸಿನಿಮಾ ಡೆಫಿನೆಟಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆಲ್ ದಿ ಬೆಸ್ಟ್. ಸುಕೇಶ್ ಅವರಿಗೆ ಮೆನಿ ಕಂಗ್ರ್ಯಾಚುಲೇಷನ್ಸ್. ನೇಹ ಹೇಳಿದಾಗೆ ಇಲ್ಲಿ ಹೀರೋಯಿನ್ ಅಂತ ಟ್ರೀಟ್ ಮಾಡಿದೆ, ಪಾತ್ರಗಳಾಗಿ ಟ್ರೀಟ್ ಮಾಡಿ. ಐ ಥಿಂಕ್ ನನಗೆ ಸಿನಿಮ್ಯಾಟೋಗ್ರಫಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಈವನ್ ಮ್ಯೂಸಿಕ್ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಆಲ್ಸೋ ಜೆಸ್ಸಿ ಕ್ಯಾರೆಕ್ಟರ್ ಮಾಡಿರೋರು ಸ್ವಲ್ಪ ನೋಡಿದಾಗೆಲ್ಲ ಹಿಂಗೆ ಅನ್ಸತ್ತೆ. ಅದೊಂಥರ ಸ್ಕ್ರೀನಿಗೆ ಬಂದಿದ ತಕ್ಷಣ ಭಯ ಆಗುತ್ತೆ. ಅದಲ್ಲದೆ ಪಾತ್ರ ಕೂಡ ಭಯ ಪಡಿಸುತ್ತೆ. ಸೊ ಓವರಾಲ್ ತುಂಬ ಚೆನ್ನಾಗಿದೆ ಸಿನಿಮಾ. ಆ್ಯಂಡ್ ನಮಗೇನಂದರೆ ರಾಜೇಶ್ ಇರ್ಬೋದು, ಜಾನ್ವಿ ಇರ್ಬೋದು, ತುಂಬ ಹಳೆಯ ಪರಿಚಯ, ಗೊತ್ತಿರುವಂಥ ಟ್ಯಾಲೆಂಟ್ಸ್ ಆ್ಯಂಡ್ ನಮ್ಮ ಕನ್ನಡದ ಟ್ಯಾಲೆಂಟ್ಸ್. ಸೊ ಇಡೀ ತಂಡಕ್ಕೆ ನಾನು ಬೆಸ್ಟ್ ವಿಶಸ್ ಅಂತ ತಿಳಿಸ್ತೀನಿ. ಆ್ಯಂಡ್ ಈ ಸಿನಿಮಾ ಚೆನ್ನಾಗಿದೆ. ದಯಮಾಡಿ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಥ್ಯಾಂಕ್ ಯು. ನಾನು ಇಷ್ಟೇ ಹೇಳೋದು, ಇವಾಗ ಅಂತೀವಿ ಬಡವ್ರ ಮಕ್ಕಳು ಬೆಳಿಬೇಕು, ಟ್ಯಾಲೆಂಟ್ ಇದ್ದವ್ರು ಬೆಳಿಬೇಕು, ಏನೋ ಗಲಾಟೆ ಆಗ್ತಾ ಇದೆಯಲ್ಲ. ಸೊ ಬಡವ್ರ ಮಕ್ಕಳು, ಟ್ಯಾಲೆಂಟ್ ಇರೋರು ಎಲ್ಲ ಸೇರ್ಕೊಂಡು ಸಿನಿಮಾ ಮಾಡಿದ್ದಾರೆ. ಕನ್ನಡ ತಾಯಿ ಮಕ್ಕಳೆಲ್ಲ ಬಂದ್ಕೊಂಡು ಸಿನಿಮಾ ನೋಡ್ಬೇಕು, ಅಷ್ಟೇ ಉಳಿದಿರೋದು. ತಮಿಳಲ್ಲೋ ತೆಲುಗಲ್ಲೋ ಅಥವಾ ಮಲಯಾಳಮಲ್ಲೋ ಸಿನಿಮಾ ನೋಡಿ ಆ ಸಿನಿಮಾಟೋಗ್ರಫಿ ಚೆನ್ನಾಗಿತ್ತು, ಇದು ಫ್ರೇಮ್ ಚೆನ್ನಾಗಿತ್ತು, ಇದು ಕಲರ್ ಚೆನ್ನಾಗಿತ್ತು, ಇದು ಮ್ಯೂಸಿಕ್ ಚೆನ್ನಾಗಿತ್ತು. ಸತ್ಯ ಹೇಳ್ತೀನಿ ಕೇಳಿ, ಒಂದು ಸತಿ ಪೀಟರ್ ನೋಡಿ. ನೀವೇನು ತೆಲುಗು ತಮಿಳು ಮಲಯಾಳಮಲ್ಲಿ ನೋಡ್ತಾ ಇದ್ದೀರಾ ಅದೆಲ್ಲವೂ ಕನ್ನಡ ಸಿನಿಮಾದಲ್ಲೇ ಇದೆ. ನಾವು ಮನ್ಸು ಮಾಡಬೇಕಷ್ಟೇ, ಒಳ್ಳೆ ಕಂಟೆಂಟನ್ನು ಗೆಲ್ಲಿಸ್ಬೇಕು.
ಇವ್ರು ಸಿನಿಮಾ ಮಾಡೋಕ್ಕಷ್ಟೇ ಸಾಧ್ಯ, ಅಥವಾ ಪ್ರಮೋಷನ್ ಮಾಡಿ ಥಿಯೇಟ್ರಿಗೆ ನಿಲ್ಸೋಕ್ಕಷ್ಟೇ ಸಾಧ್ಯ. ಒಳ್ಳೆ ಸಿನಿಮಾನ ನಾವೆಲ್ಲರೂ ಸೇರಿ ಗೆಲ್ಲಿಸ್ಬೇಕು. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಎಷ್ಟು ಚೆನ್ನಾಗಿದೆ ಅಂದರೆ ನಿಮ್ಗಲ್ಲಿರೋ ಗಿಡ ಮರನೂ ಆ್ಯಕ್ಟ್ ಮಾಡುತ್ತೆ ಇಡೀ ಸಿನಿಮಾ ಪೂರ್ತಿ. ಸೊ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಇವರು ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ರು ದೂರದರ್ಶನ್ ಅಂತ, ಅದು ಸೋತಾಗಲೇ ನನಗೆ ಬೇಜಾರಾಗಿತ್ತು, ಇಷ್ಟು ಒಳ್ಳೆ ಸಿನಿಮಾನ ಹೆಂಗೆ ಸೋಲಿಸ್ಬಿಟ್ರು ಅಂತ. ಅದಕ್ಕಿಂತ ಡಬಲ್ ಚೆನ್ನಾಗಿರೋ ಸಿನಿಮಾ ಮಾಡಿದ್ದಾರೆ. ದಯವಿಟ್ಟು ಕನ್ನಡದಲ್ಲಿ ಅಂದರೆ ಈ ಥರ ಸಿನಿಮಾ ಗೆದ್ದಾಗ ಚಿಕ್ಕ ಪುಟ್ಟದವ್ರನ್ನ ಹಾಕ್ಕೊಂಡು ಸಿನಿಮಾ ಮಾಡೋಣ ಅನಿಸುತ್ತೆ. ಬರೀ ನಾವು ದೊಡ್ಡ ಸಿನಿಮಾನೇ ಎಲ್ಲರ ಕೈಯಲ್ಲೂ, ನಮ್ಮ ಹತ್ರ ಎಲ್ಲ 1000 ಕೋಟಿನೇ ಇಲ್ವಲ್ಲ ಅಣ್ಣ, ನಮ್ಮ ಹತ್ರನೂ 1 ಕೋಟಿ 2 ಕೋಟಿ ಸಿನಿಮಾ ಮಾಡ್ಬೋದು. ಟ್ಯಾಲೆಂಟ್ ಇರಬೇಕು ಅನ್ನೋದು ಎಲ್ಲ ಹ್ಯೂಜ್ ಟ್ಯಾಲೆಂಟ್ ಇದೆ, ಬಟ್ ಅದನ್ನು ಅಪ್ರಿಷಿಯೇಟ್ ಮಾಡೋ ಕೈಗಳು ಸ್ವಲ್ಪ ಕಡಿಮೆ ಇದೆ ಅನಿಸ್ತಾ ಇದೆ ನನಗೆ. ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ವಿ. ಪೀಟರ್ ಒಂದು ಅದ್ಭುತವಾದ ಸಿನಿಮಾ. ಸುಖೇಶ್ ಶೆಟ್ಟಿ ಅವರೇ, ನೀವು ಧೈರ್ಯವಾಗಿ ಹೇಳ್ಬೋದು ಒಂದು ಅದ್ಭುತವಾದ ಚಿತ್ರ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದೀರಾ ಅಂತ. ಅಂಡ್ ರಾಜೇಶ್ ಎದೆ ತಟ್ಕೊಂಡು ಹೇಳ್ಬೋದು, ಅದ್ಭುತವಾದ ಆಕ್ಟರ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಮತ್ತೆ ಸಿಕ್ಕಿದ್ದಾರೆ ಅಂತ. ಅಂಡ್ ಎಸ್ಪೆಷಲಿ ಗುರು ಕ್ಯಾಮ್ರಾಮನ್, ಅವ್ರ ವರ್ಕ್ ನಂಗೆ ಭಾಳ ಇಷ್ಟ ಆಯಿತು. ಸರ್, ನಾವು ಹೇಳ್ತೀವಿ ಕೆಲವು ಡೈರೆಕ್ಷನ್ ಎಲ್ಲ ವರ್ಕ್ ಮಾಡಬೇಕು, ಕೆಲವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ. ಇವ್ರ ಜೊತೆ ಗುರು ಸರ್ ಅವರ ಜೊತೆಲಿ ಅವ್ರ DOP ನಾವು ಒಂದ್ಸರಿ ಆ್ಯಕ್ಟ್ ಮಾಡಬೇಕು ಅಂತ ಅನಿಸ್ತಾ ಇದೆ. ಅಷ್ಟು ಲವ್ ಆಗೋಯ್ತು ಅವ್ರ ಕ್ಯಾಮ್ರಾ ವರ್ಕು. ಐ ಥಿಂಕ್ ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಮನಸ್ಫೂರ್ತಿಯಾಗಿ ಈ ಸಿನಿಮಾ ಗೆಲ್ಲಬೇಕು. ಅರ್ಧ ಸಿನಿಮಾನ DOPನೇ ಗೆಲ್ಸ್ಬಿಟ್ಟಿದ್ದಾರೆ, ಇನ್ನು ಅರ್ಧ ನೀವು ಗೆಲ್ಸ್ಬೇಕು. ಪ್ಲೀಸ್ ಬನ್ನಿ, ಒಂದು ಒಳ್ಳೆ ಸಿನಿಮಾನ ನೀವೆಲ್ಲ ನೋಡಿ ಗೆಲ್ಸಿದ್ದೀರ ಅನ್ನೋ ಹೆಮ್ಮೆನೂ ನಿಮ್ಗಿರುತ್ತೆ. ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳ್ತೀನಿ, ಸ್ಕ್ರೀನ್ ಪ್ಲೇ ಚೆನ್ನಾಗಿತ್ತು, ಸಿನಿಮಾಗ್ರಫಿ ಚೆನ್ನಾಗಿತ್ತು. ಬರೀ ಸಿನಿಮಾಗ್ರಫಿಲಿ DA ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯೂಶ್ವಲಿ ನೈಟ್ ಸೀನ್ ಶೂಟ್ ಮಾಡಬೇಕಾದ್ರೆ ತುಂಬ ಆಬ್ವಿಯಸ್ ಆಗಿರುತ್ತೆ, ಅದು ನೈಟ್ ಸೀನ್ ಥರ ಕಾಣಿಸೋದು. ಕ್ಯಾಮ್ರಾ ಕಾಣಿಸೋದು ಬೇರೆ, ಕಣ್ಣು ಕಾಣಿಸೋದು ಬೇರೆ. ಬಟ್ ಅದೆರಡು ಏನೋ ಈ ಸಿನಿಮಾಲಿ ಎಸ್ಪೆಷಲಿ ಹೈಲೈಟ್ ನೈಟ್ ಸೀನ್ಸು. ಅಮೇಝಿಂಗ್ ಲೈಟಿಂಗ್, ಒಂದು ಹ್ಯಾಟ್ಸ್ ಆಫ್ ದ DOP ಆ್ಯಂಡ್ ದ DI ಟೀಮ್. ಆ್ಯಂಡ್ ಆಬ್ವಿಯಸ್ಲಿ ಎಲ್ಲರೂ ಹೇಳಿರೋ ಹಾಗೆ ಕ್ಯಾರೆಕ್ಟರ್ಸ್, ಬ್ಯೂಟಿಫುಲ್ ಕ್ಯಾರೆಕ್ಟರ್ಸ್ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಡೈರೆಕ್ಟರು. ಇಡೀ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಆ್ಯಂಡ್ ಥ್ರಿಲ್ಲರ್, ಕೊನೆಯವರೆಗೂ ಇಂಟ್ರೆಸ್ಟ್ ಇರುತ್ತೆ. ಆ್ಯಂಡ್ ಏನಾಗುತ್ತೆ ನೆಕ್ಸ್ಟು, ಯಾವ್ಯಾವ ಕಥೆಗಳು ಹೇಗೆ ಲಿಂಕ್ ಆಗ್ತಿದೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಆ್ಯಂಡ್ ಬನ್ನಿ ಸಿನಿಮಾ ನೋಡಿ, ಸಿನಿಮಾ ಚೆನ್ನಾಗಿದೆ, ಸಿನಿಮಾ ಒಳ್ಳೆ ರೆಸ್ಪಾನ್ಸ್ ಕೂಡ ಬರ್ತಿದೆ. ಐ ಆಮ್ ಶ್ಯೂರ್ ಒಳ್ಳೆ ಸಿನಿಮಾ, ಒಳ್ಳೆ ಸ್ಕ್ರೀನ್ ಪ್ಲೇ, ಒಳ್ಳೆ ಪ್ಯಾಕೇಜ್ ಕೊಟ್ಟರೆ ಜನ ಬರ್ತಾರೆ, ಎನ್ಕರೇಜ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಕನ್ನಡ ಆಡಿಯನ್ಸ್ ಯಾವಾಗಲೂ ಅದಕ್ಕೆ ಯಾವತ್ತೂ ಮೋಸ ಮಾಡಿಲ್ಲ. ಸೊ ಬಂದೇ ಬರ್ತಾರೆ. ಸಿನಿಮಾ ತುಂಬ ಚೆನ್ನಾಗಿದೆ. ಹ್ಯಾಟ್ಸ್ ಆಫ್ ದ ಡೈರೆಕ್ಟರ್ ಆ್ಯಂಡ್ ನನ್ನ ಫ್ರೆಂಡ್ ರಾಜೇಶ್. ಸೂಪರ್. ಐ ಮೀನ್, ನಾನು ರಾಜೇಶ್ನ ಒಬ್ಬ ಟೆಕ್ನಿಷಿಯನ್ ಆಗಿ ನೋಡಿದ್ದೀನಿ, ಆ್ಯಕ್ಟ್ರಾಗಿ ಕೂಡ ನೋಡಿದ್ದೀನಿ. ಬಟ್ ಈ ಥರ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ನ ಪ್ಲೇ ಮಾಡೋದು ನೋಡಿರಲಿಲ್ಲ. ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ಭಾಳ ಖುಷಿ ಆಗುತ್ತೆ. ಪರ್ಸ್ನಲಿ ಐ ಆಮ್ ವೆರಿ ಪ್ರೌಡ್ ಆಫ್ ಹಿಮ್. ಆ್ಯಂಡ್ ಆಲ್ ದ ಅದರ್ ಕ್ಯಾರೆಕ್ಟರ್ಸ್, ಮೀರಾ ಇರ್ಬೋದು, ರಾಧಾ ಇರ್ಬೋದು, ಆ್ಯಂಡ್ ದ ನೆಗೆಟಿವ್ ಶಂಭು, ಕ್ರೇಜಿ ಪರ್ಫಾರ್ಮೆನ್ಸ್. ಅಲ್ಟಿಮೇಟ್ಲಿ ಆಡಿಯನ್ಸ್ಗೆ ಎಲ್ಲೂ ಡಿಸಪಾಯಿಂಟ್ ಆಗಲ್ಲ. ಬನ್ನಿ, ಸಿನಿಮಾನ ಎಕ್ಸ್ಪೀರಿಯನ್ಸ್ನ ಎಂಜಾಯ್ ಮಾಡಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಪೀಟರ್ನ ಜಗತ್ತಿಗೆ ನೀವು ಮುಳುಗ್ತೀರಾ, ಆಚೆ ಬರೋಕ್ಕೆ ಸ್ವಲ್ಪ ಸಮಯ ಆಗುತ್ತೆ. ಆಲ್ ದಿ ಬೆಸ್ಟ್ ದ ಪೀಟರ್ ಟೀಮ್. ಆ್ಯಂಡ್ ಎಲ್ಲರೂ ಬಂದು ಸಿನಿಮಾ ನೋಡಿ. ಟೇಕ್ ಕೇರ್. ಯಾವಾಗಲೂ ಸಿನಿಮಾ ನೋಡೋಕೆ ಬಂದ ತಕ್ಷಣ ಒಬ್ಬೊಬ್ಬರೇ ಬಂದಿರ್ತೀವಿ, ಇಲ್ಲ ಹೋಗೋ ಅರ್ಜೆಂಟು ಓಡಬೇಕು ಅಂತಿರ್ತೀವಿ. ಇಲ್ಲಿ ಎಷ್ಟು ಜನ ಮಾತಾಡೋರು ಇದ್ದಾರೆ, ಆದರೆ ನಾನು ಮಾತಾಡಲೇಬೇಕಂತ ನಿಂತ್ಕೊಂಡು ವೆಯ್ಟ್ ಮಾಡ್ಕೊಂಡು ಫಸ್ಟ್ ಬಂದು ನಿಂತ್ಕೋತಾ ಇದ್ದೀನಿ. ಸಿನಿಮಾ ನೋಡಿ ನಾನು 2 ಅವರ್ ಕಳೆದೋಗ್ಬಿಟ್ಟಿದೆ ಅಂದರೆ ತಪ್ಪಾಗಲ್ಲ. ಕಳೆದೋಗಿದೆ ಅಂದರೆ ಎಷ್ಟು ಪಾತ್ರಗಳು ಬರುತ್ತೋ ಅಷ್ಟು ಪಾತ್ರಗಳಲ್ಲಿ ನಾನು ನನ್ನನ್ನು ಕಂಡ್ಕೊತಿದ್ದೆ. ತುಂಬ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ನಮ್ಮ ಕನ್ನಡ ಸಿನಿಮಾ ನೋಡಿ ಅನ್ನೋ ಮಟ್ಟಕ್ಕೆ ಕೇಳ್ಕೊಳ್ಳೋದು ನನಗೆ ತುಂಬ ಹಿಂಸೆ ಅನಿಸುತ್ತೆ. ಈ ಸಿನಿಮಾನೇನಾದರೂ ಯಾರು ನೋಡಲ್ವೋ ಅವರು ಒಂದು ಒಳ್ಳೆ ಪಿಕ್ಚರ್, ಅದು ನಮ್ಮ ಕನ್ನಡ ಪಿಕ್ಚರ್ನ ಮಿಸ್ ಮಾಡ್ಕೋತೀರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನೀವು ಥಿಯೇಟ್ರಿಗೆ ಬಂದು ನೋಡಬೇಕು. ಆ ಮ್ಯೂಸಿಷಿಯನ್ ಆಗಿರ್ಬೋದು, ಒಂದೊಂದು ಶಾಟ್ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ನಾನು ಮಾತಲ್ಲಿ ಹೇಳೋಕ್ಕಾಗ್ತಿಲ್ಲ. ಆದರೂ ನನಗೆ ಆದಷ್ಟು ರೀತಿಲಿ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಕನ್ನಡಿಗರು, ನೀವು ಕನ್ನಡ ಅಭಿಮಾನಿ ಆಗಿದ್ದರೆ ಖಂಡಿತ ಈ ಸಿನಿಮಾ ಬಂದು ನೀವು ನೋಡಲೇಬೇಕು. ಅದರಲ್ಲೂ ಥಿಯೇಟ್ರಲ್ಲಿ ತುಂಬ ಚೆನ್ನಾಗಿದೆ. ಇಷ್ಟು ಬಿಟ್ಟು ನಾನು ಇನ್ನೇನು ಹೇಳೋಕ್ಕೆ ನನ್ನ ಕೈಲಿ ಆಗ್ತಾಯಿಲ್ಲ. ನನಗಂತೂ ಈ ಸಿನಿಮಾ ನೋಡಿ ಎಷ್ಟು ಖುಷಿ ಆಗ್ತಿದೆ ಅಂದರೆ ನಮ್ಮ ಇಡೀ ಫ್ಯಾಮಿಲಿಗೆಲ್ಲ ಕರ್ಕೊಂಬರ್ತೀನಿ, ನನಗೆ ಗೊತ್ತಿರೋರಿಗೆಲ್ಲ ಹೇಳ್ತೀನಿ, ಇಡೀ ಟೀಮ್ಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಒಂದು ಸಣ್ಣ ಪಾತ್ರಕ್ಕೂ ಎಷ್ಟು ಜೀವ ತುಂಬಿಸಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಬ್ಬೊಬ್ಬರು ಅಂದರೆ ಹ್ಯಾಟ್ಸ್ ಆಫ್.
ಈಗ ತಾನೇ ಪೀಟರ್ ಅನ್ನೋ ಸಿನಿಮಾನ ನೋಡ್ಕೊಬಂದ್ವಿ. ಒಂದು ಅದ್ಭುತವಾದ ಸಿನಿಮಾ. ನನಗಂತೂ ಆ ಲೊಕೇಶನ್ ಆಗಲಿ ಅಥವಾ ಮಾಡಿರೋ ತುಂಬ ಕನೆಕ್ಟ್ ಆಯಿತು. ಯಾಕಂದರೆ ನಾನು ಒಂಥರ ಹಳ್ಳಿನಲ್ಲಿ ಹುಟ್ಟಿ ಬೆಳೆದಿರೋ ನಮ್ಮ ಆ ಲೊಕೇಶನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನ್ಯಾಚುರಲ್ ಆಗಿ ಯಾವ ಲೊಕೇಶನ್ನ ಎಲ್ಲಿ ಯಾವ ಸೀನ್ಗೆ ಹೇಗೆ ಬೇಕು ಅಷ್ಟು ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಲೈಟಿಂಗ್ ಇದಾಗಿರ್ಬೋದು, ಆಮೇಲೆ ಎಲ್ಲ ಪ್ರತಿಯೊಂದು ಪಾತ್ರಕ್ಕೂ ಆದಷ್ಟು ಹೊಸಬ್ರನ್ನು, ಹೊಸ ಮುಖಗಳನ್ನು, ಅದಕ್ಕೆ ಒಪ್ಪುವಂಥ ಮುಖಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ. ಯಾವುದು ನಮಗೆ ಆ ಪಾತ್ರ ಬೇರೆ ಯಾರೋ ಮಾಡಬೇಕಿತ್ತು ಅಂತ ಆ ಪಾತ್ರ ಅವರೇ ನಿಜವಾದ ಪಾತ್ರ ಅಂತ ಅನಿಸುವಷ್ಟು ನ್ಯಾಚುರಲ್ ಆಗಿ ಅಷ್ಟು ಆ ಪಾತ್ರಗಳಿಗೆ ಒತ್ತು ಕೊಟ್ಟು ಮಾಡಿದ್ದಾರೆ. ತುಂಬ ಖುಷಿಯಾಯಿತು. ಎಲ್ಲ ಬಂದು ಥಿಯೇಟ್ರಲ್ಲಿ ಕನ್ನಡ ಸಿನಿಮಾ ನೋಡಿ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಪರ್ಸ್ನಲ್ ಒಪಿನಿಯನ್ ಅಂತ ಹೇಳಿದ್ರೆ ಪೀಟರ್ ಆ್ಯಸ್ ಅ ಫಿಲ್ಮ್, ಆ್ಯಸ್ ಅ ಟೀಮ್ ಎರಡರಲ್ಲೂ ಗೆದ್ದಿದ್ದಾರೆ ಅಂತ ಅನಿಸುತ್ತೆ. ಯಾಕಂದರೆ ರಾಜೇಶ್ ಜೊತೆ ನಾನು ಈಗ ಭಾಗ್ಯಲಕ್ಷ್ಮಿ ಸೀರಿಯಲ್ ಮಾಡ್ತಿರೋದ್ರಿಂದ ತುಂಬ ಪ್ರತಿದಿನ ಅವ್ರನ್ನ ನೋಡ್ತಾ ಇದ್ದೀನಿ. ಫಿಲ್ಮಲ್ಲಿ ಇನ್ವಾಲ್ವ್ ಆಗೋದ್ರ ಜೊತೆ ಪೋಸ್ಟ್ ಪ್ರೊಡಕ್ಷನಲ್ಲೂ ಅವ್ರು ಎಷ್ಟು ಶ್ರಮ ಪಟ್ಟಿದ್ದಾರೆ ಆ್ಯಸ್ ಅ ಟೀಮ್, ಮೇ ಬಿ ಡಿರೆಕ್ಟರ್ ಆರ್ DOP ಪ್ರತಿಯೊಂದು ಇದರಲ್ಲೂ ತುಂಬ ಚೆನ್ನಾಗಿ ಬಂದಿದೆ. DOP ಆಗಲಿ, ಮ್ಯೂಸಿಕ್ ಡೈರೆಕ್ಟರ್ ಆಗಲಿ, ಡೈರೆಕ್ಷನ್ ಆಗಲಿ, ಪ್ರತಿಯೊಬ್ಬ ಆ್ಯಕ್ಟರ್ಸ್ ಹೇಳಲೇಬೇಕು. ಮೋಸ್ಟ್ಲಿ ಇದು ಕಾಮನ್ ಫ್ಯಾಕ್ಟರ್ ಅನಿಸುತ್ತೆ ಎಲ್ಲರೂ ಮಾತಾಡಿರೋದ್ರಲ್ಲಿ. ಪ್ರತಿಯೊಬ್ಬರು ಅವ್ರ ಕ್ಯಾರೆಕ್ಟರ್ಗೆ ನ್ಯಾಯ ಒದಗಿಸಿದ್ದಾರೆ. ಆದರೆ ಹಿಂದೆ ಪರಿಶ್ರಮ ಕಾಣಿಸ್ತಿದೆ. ಅವ್ರನ್ನ ಆ ಥರ ಅವ್ರ ಟ್ಯಾಲೆಂಟ್ನ ಆಚೆ ತಂದಿರೋದು ತುಂಬ ಶ್ಲಾಘನೀಯ ಅಂತ ಅನಿಸುತ್ತೆ. ಲೊಕೇಶನ್ ಆಗಲಿ, ಅದರ ಬ್ಯೂಟಿ ಕ್ಯಾಪ್ಚರ್ ಮಾಡೋದಾಗಲಿ, ಅದ್ರ ತಕ್ಕನೆ ಮ್ಯೂಸಿಕ್ ಎಲ್ಲೂ ಎಕ್ಸ್ಟ್ರಾ ಅಂತ ಅನಿಸಿಲ್ಲ. ಸೊ ಆನ್ ದ ಹೋಲ್ ತುಂಬ ಒಳ್ಳೆ ಕನ್ನಡ ಸದಭಿರುಚಿಯ ಚಿತ್ರ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಪ್ರತಿಯೊಬ್ಬರು ನೋಡಬೇಕಾಗಿರೋದು ಈ ಚಂಡೆದವ್ರು ಹೇಗೆ ಅದನ್ನು ಪೊಟ್ರೆ ಮಾಡಿದ್ದಾರೆ ಅನ್ನೋದು ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಸೆಕೆಂಡ್ ಹಾಫ್ ಆ್ಯಂಡ್ ಕ್ಲೈಮ್ಯಾಕ್ಸ್ ನನಗಂತೂ ತುಂಬ ಇಷ್ಟ ಆಯಿತು. ಎಲ್ಲರೂ ತುಂಬ ನೈಜವಾಗಿ ಅಭಿನಯಿಸಿದ್ದಾರೆ. ಎಲ್ಲೂ ಅಸಹಜತೆ ಅಂತ ಕಾಣಿಸಿಲ್ಲ ಅಭಿನಯದಲ್ಲಾಗಲಿ ಅಥವಾ ಪಾತ್ರನ ಬೆಳೆಸಿದ ರೀತಿಯಲ್ಲಾಗಲಿ. ಆನ್ ದ ಹೋಲ್ ಅ ವೆರಿ ಗುಡ್ ಎಂಟರ್ಟೈನರ್. ಸರ್ಟಿಫಿಕೇಟ್ ಯಾಕೆ ಸಿಕ್ತು ಅಂತ ಗೊತ್ತಿಲ್ಲ. ಸೀರಿಯಸ್ಲಿ ಎಲ್ಲರೂ ವಾಚ್ ಮಾಡಬೇಕಾಗಿರೋ ಮೂವಿ ಇದು. ಪ್ರತಿಯೊಬ್ಬ ಕನ್ನಡಿಗನೂ ವಾಚ್ ಮಾಡಿ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಪೀಟರ್ ಸಿನಿಮಾ ತುಂಬ ಚೆನ್ನಾಗಿ ಪಬ್ಲಿಕ್ಕಿಂದ ರಿಯಾಕ್ಷನ್ಸ್ ಬರ್ತಾ ಇದೆ. ಯಾಕಂದರೆ ಹೆಚ್ಚಾಗಿ ಮಹಿಳೆಯರೇ ಪ್ರೇಕ್ಷಕರು. ಮಹಿಳೆಯರಿಂದ ಒಳ್ಳೆಯ ಒಂದು ಪ್ರತಿಕ್ರಿಯೆ ಬರ್ತಾ ಇದೆ. ಮಕ್ಕಳಿಂದ ಮುದುಕರವರೆಗೂ ಕೂಡ ಫಿಲ್ಮ್ ನೋಡಿನೇ ಮೌತ್ ಟು ಮೌತ್ ಪಬ್ಲಿಸಿಟಿ ಆಗ್ತಾಯಿದೆ. ಎಲ್ಲ ಬೆಂಗಳೂರಲ್ಲಿ ಎಲ್ಲ ಕಡೆ ಯಶಸ್ವಿಯಾಗಿ ಪ್ರದರ್ಶನ ಆಗ್ತಾಯಿದೆ. ಅದರಲ್ಲಿ ಸಹ ನಾನೊಂದು ಮದರ್ ರೋಲ್ ಮಾಡಿದ್ದೆ. ಇಲ್ಲಿ ತನಕ ನಾನೊಂದು ಚಿಕ್ಕ ಪುಟ್ಟ ಪಾತ್ರಗಳಲ್ಲಿ ಅಂದರೆ ತುಂಬ ಮೂವಿಯಲ್ಲಿ ಮಾಡಿದರೂ ಕೂಡ ಇಂತಹ ಪರಿಣಾಮಕಾರಿ ಪಾತ್ರ ಸಿಕ್ಕಿದ್ದು ನನಗೆ ಇದೇ ಮೊದಲು. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನನ್ನ ಪಾತ್ರವನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ. ಮೊದಲನೇದಾಗಿ ಇವತ್ತಿನ ಏನೊಂದು ಶೋ ನಾವು ಮಾಡಿದ್ವಿ ಆ್ಯಂಡ್ ಇದಕ್ಕೆ ಬಂದಂಥ ಎಲ್ಲರೂ ಒಂದು ಅದ್ಭುತವಾದ ರೆಸ್ಪಾನ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಈ ಎಲ್ಲ ರೆಸ್ಪಾನ್ಸಲ್ಲಿ ನಮಗೆ ಕಾಣಿಸಿದ್ದೇನು ಅಂದರೆ ಒಂದು ಜೆನ್ಯೂನ್ ಎಕ್ಸ್ಪ್ರೆಷನ್ಸ್. ಓಕೆ, ಹೇಗೆ ಒಂದು ಸಿನಿಮಾ ಒಬ್ಬರನ್ನ ತಟ್ಟಬೇಕು, ಹೇಗೆ ಒಂದು ಇಡೀ ಕ್ರಾಫ್ಟ್ ಒಬ್ಬರನ್ನ ತಟ್ಟಬೇಕು, ಅದಷ್ಟು ನಾವು ಇಡೀ ತಂಡ ಮಾಡಿದ್ವಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ಈ ಸಿನಿಮಾ ಸಾಕಷ್ಟು ದೊಡ್ಡ ಮಟ್ಟಕ್ಕೆ ಜನ ತಗೊಂಡು ಹೋಗಬೇಕು ಅನ್ನೋ ಒಂದು ಆಸೆ ಕೂಡ ನಮಗಿದೆ. ಸೊ ನಾವು ಇಡೀ ಟೀಮ್ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದರೆ ಇನ್ಮೇಲೆ ಯಾವುದೇ ಕನ್ನಡ ಸಿನಿಮಾ ಚೆನ್ನಾಗಿದೆ ಅಂತ ಒಂದು ರಿಪೋರ್ಟ್ ಬಂದಾಗ ಸೊ ಕನ್ನಡದವರು ಆದಷ್ಟು ಇದನ್ನು ಎತ್ತರಕ್ಕೆ ತೊಗೊಂಡೋಗಿ ನಿಲ್ಲಿಸಬೇಕು. ಮತ್ತು ಮಾಧ್ಯಮದವರ ಸಪೋರ್ಟು ನಮ್ಗೆ ಯಾವಾಗಲೂ ಇದೆ. ಆ್ಯಂಡ್ ಮಾಧ್ಯಮದವರು ಒಂದು ಸಿನಿಮಾ ಜೊತೆ ನಿಂತ್ಕೊಳ್ಳುವಂಥ ಒಂದು ಹೇಗೆ ನಿಂತ್ಕೋತಾರೆ ಅನ್ನೋದು ನಮ್ಮ ಸಿನಿಮಾನೇ ಅದಕ್ಕೆ ಕಾರಣ. ಆ್ಯಂಡ್ ಮಾಧ್ಯಮದವ್ರಿಗೂ ಈ ಮೂಲಕ ನಾನು ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಇಡೀ ತಂಡದ ಪರವಾಗಿ ಕೂಡ ನಾನು ತುಂಬ ದೊಡ್ಡ ಥ್ಯಾಂಕ್ಸ್ ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ಎಲ್ರಿಗೂ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಸೆಲೆಬ್ರಿಟಿ ಶೋ ಅಂತ ಏನು ಮಾಡಿದ್ವಿ, ತುಂಬ ಜನ ಬಂದರು, ಟೈಮ್ ಕೊಟ್ಟರು, ತುಂಬ ಒಳ್ಳೆ ರಿವ್ಯೂಸ್ಗಳನ್ನು ಹೇಳಿದ್ದಾರೆ. ಆಲ್ರೆಡಿ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಈಗ ಸೆಕೆಂಡ್ ವೀಕಿಗೆ ನಮ್ಮ ಸಿನಿಮಾ ಕಾಲಿಡ್ತಿದೆ. ಎಲ್ಲ ಕಡೆಯೂ ತುಂಬ ಒಳ್ಳೆ ಪ್ರತಿಕ್ರಿಯೆಯಲ್ಲಿ ಮುಂದೆ ಹೋಗ್ತಿದೆ. ಬಟ್ ಆದರೂ ಇನ್ನೂ ನಮಗೆ ಬೇಕು. ಇಲ್ಲಾಂತಂದರೆ ಕನ್ನಡ ಸಿನಿಮಾವನ್ನು ಇಷ್ಟು ಚೆನ್ನಾಗಿ ಮಾಡಿನೂ ಉಳಿಸ್ಕೊಂಡಿಲ್ಲ ಅಂತಂದರೆ ನಮ್ಮ ತಪ್ಪಲ್ಲ, ಅದು ನಾವು ಏನು ಕೇಳ್ತಾ ಇದ್ದೀವಿ ಅದ್ರ ತಪ್ಪಾಗ್ಬಿಡುತ್ತೆ. ಅಂದರೆ ನಾನು ಮತ್ತೆ ಅದನ್ನು ಇಂಡೈರೆಕ್ಟಾಗಿ ಹೇಳೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ದಯವಿಟ್ಟು ಆದಷ್ಟು ಇದನ್ನು ಬಂದು ನೋಡೋ ಪ್ರಯತ್ನ ಕನ್ನಡಿಗರಿಂದ ಆಗಲಿ. ಇದು ನಿಮ್ಮ ಸಿನಿಮಾ, ಒಂದು ಹೊಸ ಥರದಲ್ಲಿ ಮಾಡಿರೋದು. ನೀವೇನು ಬಯಸ್ತಾ ಇದ್ದೀರ ಅದನ್ನೇ ಕೊಟ್ಟಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಒಂದು ಸಲ ಬಂದು ನೋಡಿ, ನಿಮಗೆ ಅರ್ಥ ಆಗುತ್ತೆ ಯಾವ ಥರದ ಸಿನಿಮಾ ಹೇಗೆ ಮಾಡಿದ್ದೀವಿ. ಹೊಸಬ್ರು ಅಂತ ಮೂಗು ಮುರಿಬೇಡಿ. ಇಲ್ಲಿಗೆ ಬಂದ ಮೇಲೆ ನಿಮಗೆ ನಾವು ಹಳಬ್ರಾಗ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಎಸ್. ಸೊ ಅಲ್ಲಿ ಆಡಿಯನ್ಸ್ ರಿಯಾಕ್ಷನ್ ನೋಡಿದ್ರಿ. ಒಂದಷ್ಟು ಜನಕ್ಕೆ ಕನ್ನಡನೇ ಬರ್ತಾ ಇರಲಿಲ್ಲ. ಸೊ ದೇ ಆಲ್ಸೋ ಜಾಯಿನ್ ದ
ಟೀಮ್ ಆ್ಯಂಡ್ ವಾಚ್ ದ ಮೂವಿ. ಅವರು ಹೇಳೋದಿಷ್ಟೇ, ತಮಿಳು ಮಲಯಾಳಮಲ್ಲಿ ಈ ಥರ ಸಿನಿಮಾ ಬಂದರೆ ಎನ್ಕರೇಜ್ ಮಾಡ್ತೀರಾ, ಕನ್ನಡದಲ್ಲಿ ಯಾಕಿಲ್ಲ ಅಂತ. ಆಮೇಲೆ ಇನ್ನೊಬ್ಬರು ಹೇಳಿದ್ರು ಇಂಥ ಸಿನಿಮಾಗೆ ಎ ಸರ್ಟಿಫಿಕೇಟ್ ಯಾಕೆ ಬಂದಿದೆ ಅಂತ. ನಮಗೂ ಅದೇ ಡೌಟು, ಯಾಕೆ ಎ ಸರ್ಟಿಫಿಕೇಟ್ ಬಂದಿದೆ. ಆ್ಯಕ್ಚುಲಿ ಫ್ಯಾಮಿಲಿ ಎಲ್ಲ ಕೂತು ನೋಡುವಂಥ ಸಿನಿಮಾ ನಮ್ಮದು. ಸೊ ನಿಮಗೆ ಟೈಮ್ ಮಾಡಿಕೊಂಡು ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ನಮ್ಮದು ಒಳ್ಳೆ ಪ್ರಯತ್ನ ಉಳಿಸಿ ಅಂತ ಕೇಳ್ಕೊತೀನಿ. ಯಾಕಂದರೆ ಕನ್ನಡ ಸಿನಿಮಾ ಎಲ್ಲೋ ಬಿದ್ದೋಗ್ತಾ ಇದೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಆಮೇಲೆ ಕನ್ನಡ ನಟರಿಗೆ ಕೆಲಸಗಳಿಲ್ಲ, ಟೆಕ್ನಿಷಿಯನ್ಸ್ಗಳಿಗೆ ಕೆಲಸಗಳಿಲ್ಲ ಅಂತ ಹೇಳ್ತಾರೆ. ಇಂಥ ಸಿನಿಮಾಗಳನ್ನ ನೀವು ಉಳಿಸಿ ಬೆಳೆಸಿದ್ರೆ ಎಷ್ಟೊಂದು ಜನಕ್ಕೆ ಇದ್ರ ಮುಖಾಂತರ ಕೆಲಸಗಳು ಸಿಗುತ್ತೆ. ಆಮೇಲೆ ಒಂದಷ್ಟು ನಟರಿಗೆ ಒಂದು ಅವಕಾಶ ಸಿಗುತ್ತೆ. ಸೊ ದಯಮಾಡಿ ನಮ್ಮ ಪೀಟರ್ ಚಿತ್ರ ಸಕ್ಸಸ್ಫುಲಿ ಎಲ್ಲ ಥಿಯೇಟ್ರ್ಗಳಲ್ಲೂ ಓಡ್ತಾ ಇದೆ. ದಯಮಾಡಿ ಚಿತ್ರಮಂದಿರಕ್ಕೆ ಬಂದು ನಮ್ಮ ಸಿನಿಮಾನ ವೀಕ್ಷಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ಗೊತ್ತಿದೆ ಸಿನಿಮಾ ಎಷ್ಟು ಅದ್ಭುತವಾಗಿದೆ ಆ್ಯಂಡ್ ಆಡಿಯನ್ಸ್ ರೆಸ್ಪಾನ್ಸ್ ಎಷ್ಟು ಚೆನ್ನಾಗಿದೆ ಅಂತ. ಇಷ್ಟಾದಮೇಲೂ ನಾವು ಇನ್ನೂ ಆಡಿಯನ್ಸ್ಗೆ ಟ್ರೈ ಮಾಡ್ತಾ ಇದ್ದೀವಿ ರೀಚ್ ಆಗೋಕ್ಕೆ, ಇನ್ನು ವೈಡರ್ ಆಡಿಯನ್ಸ್ಗೆ ರೀಚ್ ಆಗೋದಕ್ಕೆ. ವಿ ಆಲ್ ನೀಡ್ ಯುವರ್ ಸಪೋರ್ಟ್. ನಿಮ್ಮ ಒಂದು ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ ನಮಗೆ. ಪ್ರತಿಯೊಬ್ಬರು ಸಪೋರ್ಟ್, ಪ್ರತಿಯೊಬ್ಬ ಆಡಿಯನ್ಸ್ ಸಪೋರ್ಟ್ ನಮ್ಗೆ ತುಂಬ ಮುಖ್ಯ ಆಗುತ್ತೆ. ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮೀಡಿಯಾದವರಿಗೂ ಈ ಸಪೋರ್ಟ್ ನಮಗೆ ಕೊಡ್ತಾ ಇರೋದು. ಆ್ಯಂಡ್ ನಮ್ಮ ಟೀಮ್ದು ಜೆನ್ಯೂನ್ ರಿವ್ಯೂ ನೀವೇನು ಕೇಳ್ತಾ ಇದ್ದೀರಾ, ಈಚ್ ಆ್ಯಂಡ್ ಎವ್ರಿ ಅಂದರೆ ನನ್ನನ್ನು ನನಗೆ ನೋಡಿಕೊಂಡಾಗನೇ ಇಷ್ಟು ಖುಷಿ ಆಗ್ತದೆ. ಯಾಕೆಂತ ಹೇಳಿದ್ರೆ ನಾನು ಎಲ್ಲೂ ಕಾಣದವಳು, ಎಲ್ಲೂ ಕಾಣ್ತಾ ಇರಲಿಲ್ಲ. ಬಟ್ ಈ ಮೂವಿಯಿಂದ ನನ್ನನ್ನು ರೆಕಗ್ನೈಸ್ ಮಾಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ, ತುಂಬ ಹ್ಯಾಪಿ ಆಗ್ತಾ ಇದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಎಲ್ಲರಿಗೆ ಹೇಳೋದು ಒಂದೇ, ಸಿನಿಮಾ ಮಂದಿರಕ್ಕೆ ಬಂದು ನಮ್ಮ ಮೂವಿನ ನೋಡಿ ಆ್ಯಂಡ್ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಂದ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ, ಒಳ್ಳೊಳ್ಳೆ ಇದು ಬರ್ತಾ ಇದೆ. ಹೊಸಬ್ರಿಂದ ಹೊಸ ಪ್ರಯತ್ನ ಆಗಿದೆ. ಈ ಸಿನಿಮಾ ಏನಾದರೂ ನಿಂತಿಲ್ಲ ಅಂತ ಹೇಳಿದ್ರೆ ಹೊಸೊಬ್ಬರಿಗೆ ಕನಸು ಕಟ್ಟೋದು ತುಂಬ ಕಷ್ಟ ಆಗುತ್ತೆ. ಸೊ ಈ ಸಿನಿಮಾನ ಉಳಿಸ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಈ ಸಿನಿಮಾ ಪ್ರೊಡ್ಯೂಸರ್ ಆಗಲಿ, ಡೈರೆಕ್ಟರ್ ಆಗಲಿ, ಆರ್ಟಿಸ್ಟ್ಗಳಾಗಲಿ, ಮ್ಯೂಸಿಕ್ ಆಗಲಿ, ಪ್ರತಿಯೊಂದನ್ನು ಉಳಿಸ್ಕೊಳ್ಳಿ ಅಂತ ಹೇಳೋಕ್ಕೆ. ಯಾಕಂದರೆ ಈ ತಂಡ ನಿಮ್ಗೆ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಕೊಡ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.